ವೆಲ್ಕಮ್ ಟು ಜಾನು ಬ್ಲಾಗ್ಸ್. ಇವತ್ತು ಏನಿದು ಅಂತ ಅಂದ್ರೆ ಅರ್ಲಿ ಮಾರ್ನಿಂಗ್ 4 o'clock ಆಗಿದೆ. ಇವಾಗ 4 ಆಗಿಲ್ಲ, ಇನ್ನ 3:30 ಆಗಿದೆ ಆಕ್ಚುಲಿ. ಸೊ ಗೋಡನ್ ಹತ್ರ ಬಂದು ನೋಡಿ, ಗೋಡನ್ಗೆ ಬಂದು ಐಟಮ್ ಎಲ್ಲ ಏನಿದೆ ಅಂತ ಚೆಕ್ ಮಾಡ್ಕೊಂಡ್ವಿ. ಇವಾಗ ಮಾರ್ಕೆಟ್ಗೆ ಹೋಗ್ಬೇಕು. ಅಲ್ಲಿ ಮಾರ್ಕೆಟ್ಗೆ ಹೋಗಿ ಡೆಕೋರೇಷನ್ ಇದೆ ಇವತ್ತು. ಆಕ್ಚುಲಿ ಒಂದು ಫ್ಲವರ್ ಡೆಕೋರೇಷನ್, ಹಾಫ್ ಸ್ಯಾರಿ ಫಂಕ್ಷನ್ ಬರುತ್ತಲ್ಲ, ಸೊ ಅದಕ್ಕಿದೆ. ಅದಕ್ಕೆ ಇವಾಗ ಅವ್ರಿಗೆ 10 ಗಂಟೆ ಅಷ್ಟೊಂದು ರೆಡಿ ಕೊಡಬೇಕು. ಅದಕ್ಕೆ ಇವಾಗೆಲ್ಲ ಶಾಪಿಂಗ್ ಹೋಗ್ಬೇಕು. ಸಾಕು, 1-2 ಇರಲ್ಲ ಗೈಸ್. ಅದಕ್ಕೆ ಇವಾಗ ಬ್ಯಾಗ್ಸ್ನೆಲ್ಲ ತಗೊಂಡು ಮಾರ್ಕೆಟಿಗೆ ಶಾಪಿಂಗ್ ಹೋಗೋಣ. ಶಾರ್ಪ್ ಇವಾಗ ಟೈಮ್ ಎಷ್ಟು ಗೊತ್ತಾ? ನೋಡಿ, 3:41 ಇವಾಗ ಟೈಮು. ಸೊ ಇವಾಗ ಬಿಡ್ತಾ ಇದ್ದೀವಿ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ 4 ಆಗುತ್ತೆ. ಮಾರ್ಕೆಟ್ಗೆ ಹೋಗೋಷ್ಟರಲ್ಲಿ ಮಾರ್ಕೆಟ್ಗೆ ಹೋಗಿ ಶಾಪ್ ಮಾಡಿಕೊಂಡು ಅಲ್ಲಿಂದ ಬರುವ. ಒಂದು ಎಕ್ಸಾಕ್ಟ್ ಈವೆಂಟ್ ಪ್ಲ್ಯಾನರ್ ಲೈಫ್ ಯಾವ ಥರ ಇರುತ್ತೆ, ನಾವು ಎಷ್ಟು ಗಂಟೆಗೆ ಎದ್ದೇಳ್ತೀವಿ, ಎಷ್ಟೆಲ್ಲ ಕೆಲಸ ಮಾಡ್ತೀವಿ, ಏನು ಇಲ್ಲ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ನಾವು ಎಲ್ಲರೂ ಹೇಳ್ತಾರೆ ಅಷ್ಟೊಂದು ಚಾರ್ಜಸ್ ಎಂತಕ್ಕೆ ಮಾಡ್ತೀರಾ ಹಾಗೆ ಹೇಗೆ ಅಂತೆಲ್ಲ. ಸೊ ಅದಕ್ಕೆಲ್ಲ ನಿಮಗೆ ಐಡಿಯಾ ಸಿಗುತ್ತೆ ಎಂತಕ್ಕೆ ಅಂತ, ನಾವು ಎಷ್ಟೆಲ್ಲ ಕಷ್ಟ ಬೀಳ್ತೀವಿ, ಎಷ್ಟೆಲ್ಲ ಕಷ್ಟ ಇರುತ್ತೆ ಈವೆಂಟ್ ಫೀಲ್ಡ್ ಅಂತಂದರೆ ಅಂತ. ಗೈಸ್, ಇದು ಆಸ್ಪರಸ್ ಅಂತ ಅಂತಾರೆ. ಸೊ ಇದನ್ನು ತಗೊತಾ ಇದ್ದೀವಿ, 8 ಪೀಸಸ್ಸು. ಅಣ್ಣ ಇದನ್ನು ಕೊಡಿ ಗೈಸ್. ಇದನ್ನ ಜಿಪ್ಸಿ ಅಂತ ಕರೀತಾರೆ. ಗೈಸ್, ಇದು ಕ್ರಿಸಾಂತಮ್ ಅಂತ ಅಂತಾರೆ. ಈ ಹೂವು ಶಾವಂತಿಗೆ ಹೂವು ಥರ ಕ್ರಿಸಾಂತಮ್ ಅಂತ ಅಂತಾರೆ. ಸೊ ಇದು 7 kg ತಗೊತಿದ್ದೀವಿ. 7 kg ಯಾಕೇನು? ಇನ್ನು ರೋಸ್ ಎಲ್ಲ ತಗೋಬೇಕು. ರೋಸಲ್ಲಿ ಮ್ಯಾನೇಜ್ ಮಾಡ್ಬೋದು. 7 kg ಎಷ್ಟಾಯಿತು? 400. ಗೈಸ್ ನೋಡಿ, ಬೆಳಗ್ಗೆ ಮಾರ್ಕೆಟಲ್ಲಿ ಎಷ್ಟು ಜಾಮ್ ಆಗೋಗಿದೆ ಅಂತ. ಎಷ್ಟು ಜಾಮ್ ಇದೆ ನೋಡಿ ಗೈಸ್. ಇದು ರೋಸ್ ಅಂತ, ಬೇಬಿ ಪಿಂಕ್ ಥರ ರೋಸ್ ಬರುತ್ತೆ. 5 ಐತೆ. ಓಕೆ, 5 ಸಾಕಾ? 5 ಇದೆಯಾ? ಬೇಡ ಅದೇ ಬೇಕು. ಇಲ್ಲೊಂದಿದೆ ಅನ್ಸುತ್ತೆ. ಇದು ರೆಡ್ ರೋಸ್ ಕಮ್ಮಿ ಮಾಡಿ. ಅಲ್ಲಿ 200 ರೂಪಾಯಿ ಕಮ್ಮಿ ಇಲ್ಲ. ನಾವು ಏನೋ ಒಂದು 100 ರೂಪಾಯಿ 120 ರೂಪಾಯಿ ಹಾಕಿ 100 ರೂಪಾಯಿ ಕೊಡ್ತಾ ಇದ್ವಿ. 8 ಗಂಟೆ ಐತೆ. 8 ಇದೆಯಾ? ಕಟಿಂಗ್ ಪ್ಲೇಯರ್ ಸಿಗತ್ತಲ್ಲ? ನಾರ್ಮಲ್ ಬಲ್ಬ್ ಯಾವ್ದಿರಾ? ಕಟ್ ಮೇ ಸರ್ ಒಂದು 200. क्या भैया? ನೋಡ್ತಾ ಇದ್ದೀರಾ? सीजर अच्छा वाला दे दो, फ्लावर कट करने के लिए. हाँ ऐसा वाला कितना? 150. छोटा वाला है इसमें? छोटा वाला नहीं है. ಇದು ನೋಡಿ ಎಷ್ಟುದ್ದ ಇದೆ. ಎರಡು ಒಂದೇ ಮೆಟೀರಿಯಲ್. ಇದು ಸಣ್ಣ, ಇದು ಉದ್ದ ಅಷ್ಟೇ ಇದೆ. ಇಲ್ಲ ಫ್ಲವರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಗೈಸ್, ಮಾರ್ಕೆಟಲ್ಲಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಷಾಢ ಇನ್ನೂ ಜನ ಇಲ್ಲ ಅಂದ್ಕೊಂಡಿದ್ದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಬನ್ನಿ ಹೋಗೋಣ. ಎಲ್ಲ ಶಾಪಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ನೋಡಿ, ಇಷ್ಟು ಫ್ಲವರ್ಸ್ ಪರ್ಚೇಸ್ ಆಯಿತು. ಗೈಸ್ ನೋಡಿ, ಇವಾಗ ತಗೊಂಡು ಎಲ್ಲ ಹೋಗ್ತಾ ಇದ್ದೀವಾ.
ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಲೈಕ್ ಅರ್ಲಿ ಮಾರ್ನಿಂಗ್ ಇದ್ರೂ ನಮ್ಮ ಥರ ನಾವು ಇವೆಂಟ್ಸ್ ಮಾಡ್ತೀವಲ್ಲ, ಅದೇ ಥರ ಸಾವಿರಾರು ಜನ ಇವೆಂಟ್ಸ್ ಮಾಡ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ. ಸೊ ಅವ್ರಿಗೆಲ್ಲ ಬಂದಿರ್ತಾರೆ, ಎಲ್ಲ ಶಾಪಿಂಗ್ ಮಾಡ್ತಿರ್ತಾರೆ ಮಾರ್ಕೆಟಲ್ಲಿ. ನೋಡಿದ್ರಲ್ಲ, ಇಷ್ಟೆಲ್ಲ ನಮ್ಮ ಶಾಪಿಂಗ್ ಮುಗೀತು. ಸೊ ಯಾರೆಲ್ಲ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಅಲ್ಲಿ ಎಷ್ಟು ಜನ ಫ್ಲವರ್ಸ್ನ ಸೆಲ್ ಮಾಡೋರು ಇರ್ತಾರೆ, ನಾವು ಎಷ್ಟು ಜನ ಇರ್ತೀವಿ, ಇವೆಂಟ್ ನಾವು ದುಡ್ಡುಗೋಸ್ಕರನೇ, ಅವರು ದುಡ್ಡುಗೋಸ್ಕರನೇ, ಎಲ್ಲರೂ ಅಷ್ಟೇ. ಲೈಫ್ ಅಂತ ಅಂದಮೇಲೆ ಸ್ವಲ್ಪಗೋಸ್ಕರ ಎಲ್ಲರೂ ಒಂದಲ್ಲ ಒಂದು ಕಷ್ಟನ ಪಡ್ತಾನೆ ಇರಬೇಕು ಲೈಫಲ್ಲಿ. ಏನೂ ಮಾಡೋಕ್ಕಾಗಲ್ಲ. ನಮ್ದು ಒಂಥರ ಕಷ್ಟ ಇದ್ದರೆ ಅಲ್ಲಿ ಫ್ಲವರ್ ಸೆಲ್ ಮಾಡ್ತಾರಲ್ಲ, ಅವ್ರದ್ದು ಒಂಥರ ಕಷ್ಟ ಇರುತ್ತೆ. ಸೊ ಅವರು 2 o'clockಗೆ ಬಂದಿರ್ತಾರೆ ಮಾರ್ಕೆಟಿಗೆ. ಸೊ ಆ ಥರ ಒಬ್ಬೊಬ್ರದ್ದು ಒಂದೊಂದು ಥರ ಕಷ್ಟ. ಏನಂದರೆ ಲೈಫ್ ಲೀಡ್ ಮಾಡಬೇಕು, ಊಟ ಮಾಡಬೇಕು, ಅದಕ್ಕೋಸ್ಕರ ಎಲ್ಲರೂ ಇಷ್ಟು ಕಷ್ಟ ಬೀಳ್ತಾರೆ. ಆ್ಯಂಡ್ ನೋಡಿ, ನಮ್ಮದು ಅಷ್ಟೇ. ನಾನು ನೈಟ್ ಮಲಗಿದ್ದು 1 o'clock, ಓಕೆನಾ. ಸೊ 3ಗೆ ಎದ್ದೆ. ಸೊ 3ಗೆ ಎದ್ದು ಇವಾಗ ಇವೆಂಟಿಗೆ ಬಂದು ಮಾರ್ಕೆಟಲ್ಲಿ ಪರ್ಚೇಸಿಂಗ್ ಮಾಡಿ, ನೆಕ್ಸ್ಟ್ ಅಲ್ಲಿ ಇವೆಂಟಿಗೆ ಹೋಗಿ ಅಲ್ಲೆಲ್ಲ ಫುಲ್ ಕಂಪ್ಲೀಟ್ ಡೆಕೋರೇಷನ್ ಹಾಕೋವರೆಗೂ ಇರಬೇಕು. ಅಲ್ಲಿ ಕಂಪ್ಲೀಟ್ ಮಾಡೇ ನಾನು ರಿಟರ್ನ್ ಬರಬೇಕು. ಸೊ ಲೊಕೇಶನ್ ಸ್ವಲ್ಪ ಹತ್ರ ಇದೆ, ಅದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಇಷ್ಟೆಲ್ಲ ಕಷ್ಟ ಇರುತ್ತೆ. ಸೊ ನಥಿಂಗ್ ಕಮ್ಸ್ ಈಸಿಲಿ ಅಂತ ಅಂತಾರಲ್ಲ, ಅದೇ ಥರ ಯಾವುದೂ ನಿಮ್ಗೆ ಈಸಿಯಾಗಿ ಅಷ್ಟು ಬೇಗ ಸಿಗಲ್ಲ. ಎಲ್ಲದಕ್ಕೂ ಕಷ್ಟ ಬಿದ್ರೇ ಫ್ಯೂಚರಲ್ಲಿ ಒಂದು ದಿವಸ ನಾವು ಒಂದು ಬೆಟರ್ ಪೊಸಿಷನ್ ಸಕ್ಸಸ್ಫುಲ್ ಆಗಿ ಇರೋಕ್ಕೆ ಸಾಧ್ಯ ಅಷ್ಟೇ. ಸೊ ಅಷ್ಟೇ, ಕೀಪ್ ಗೋಯಿಂಗ್ ಅಂತ ಹೋಗ್ತಾ ಇರಬೇಕು. ಇವಾಗ ಗೋಡನ್ ಹತ್ರ ಹೋಗಿ ಐಟಮ್ ಎಲ್ಲ ಲೋಡಿಂಗ್ ಮಾಡಿಕೊಂಡು ನೆಕ್ಸ್ಟ್ ಕಸ್ಟಮರ್ ಮನೆ ಹತ್ರ ಹೋಗಿ ಅಲ್ಲಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡಬೇಕು. ಗೈಸ್ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲರೂ ಇಲ್ಲಿಂದನೇ ಕೈ ಮುಗಿರಿ, ಆಶೀರ್ವಾದ ತಗೊಳ್ಳಿ. ಗೈಸ್ ಇವಾಗ ಗೋಡನ್ಗೆ ಬಂದ್ವಿ, ಹೊಟ್ಟೆ ಹಶ್ವಾಗ್ತಿದೆ. ಅದಕ್ಕೆ ಒಂದು ವಾಟರ್ ಬಾಟ್ಲು, ಒಂದು ಬಿಸ್ಕೆಟ್ ತೊಗೊಂಡಿದ್ದೀನಿ. ನೈಟು ಊಟ ಮಾಡಿಲ್ಲ, ಅದಕ್ಕೆ ಹೊಟ್ಟೆ ಹಶ್ವಾಗ್ತಿದೆ. ಬನ್ನಿ ತಿನ್ನೋಣ. ತಿಂದ್ಬಿಟ್ಟು ಗಾಡಿ ಬಂತು ಆಲ್ರೆಡಿ, ಗಾಡಿಗೆ ಲೋಡ್ ಮಾಡಬೇಕು. ಎಲೆಕ್ಟ್ರಿಕ್ ಗಾಡಿ ಎಲ್ಲ ಇದು? ಅಚ್ಚಾ, ಟಾಟಾ ಎಸಿ ಎಲ್ಲ ದೊಡ್ಡದು ಗಾಡಿಲೂ ಎಲೆಕ್ಟ್ರಿಕ್ ಬಿಟ್ಟಿದ್ದಾರಾ? ನಾನು ಇವತ್ತೇ ನೋಡ್ತಾ ಇರೋದು. ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಇವಾಗ ಬಂದು ಅನ್ಲೋಡ್ ಮಾಡ್ತಾ ಇದ್ವಿ. ಅನ್ಲೋಡ್ ಮಾಡ್ಬೇಕಿನ್ನ ಕಾರ್ ತೆಗೆದ್ಮೇಲೆ ಅನ್ಲೋಡ್ ಮಾಡ್ತೀವಿ. ಗೈಸ್ ಬಂದಿದ ತಕ್ಷಣ ಕಸ್ಟಮರು ಟೀ ಕೊಟ್ಟಿದ್ದಾರೆ, ಟೀ ಕುಡಿತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಇವಾಗ ಬ್ಯಾಕ್ ಡ್ರಾಪ್ ಇದು ಫ್ರೇಮ್ ರೆಡಿ ಮಾಡಬೇಕು. ಇಲ್ಲಿ ಸ್ಕ್ರೀನ್ ಬರುತ್ತೆ, ಸ್ಕ್ರೀನ್ ಹಾಕ್ಬಿಟ್ಟು ಇದ್ರ ಫ್ರಂಟಲ್ಲಿ ಇನ್ನೊಂದು ಇದೇ ಥರ ಸ್ಟ್ಯಾಂಡ್ ಬರುತ್ತೆ, ಅದ್ರ ಫ್ರಂಟಲ್ಲಿ ಡೆಕೋರೇಷನ್ ಮಾಡ್ತೀವಿ. ನೋಡಿ ಯಾವ ಥರ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ. ಇನ್ನೊಂದು ಹುಡುಗ ಬರಬೇಕು, ಇನ್ನೂ ಬಂದಿಲ್ಲ ಅವನು, ಹಿಂದಿ ಹುಡುಗ. ನೋಡಿ, ಬೇಗ ನಾವೇ ಬೇಗ ಬಂದರೆ ಹುಡುಗರು ಬರೋದೇ ಲೇಟು. ಏನು ಮಾಡೋದು, ಹಿಂಗಾಗತ್ತೆ ಸಮ್ಟೈಮ್ಸ್. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಗೈಸ್ ನೋಡಿ, ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಇವಾಗ ಹುಡುಗರು ಬಂದು ಫ್ಲವರ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ನೋಡಿ, ಈ ಥರ ಇದೆ, ವಿತೌಟ್ ಎನಿ ಡೆಕೋರ್. ಔಟ್ಪುಟ್ ಯಾವ ಥರ ಬರುತ್ತೆ ನೋಡಿ. ಇನ್ನು ತುಂಬ ಕೆಲಸ ಇದೆ. ಅಲ್ಲಿ ರೋಸಸ್ ಎಲ್ಲ ಇಟ್ಟಿದ್ದೀವಿ ನೋಡಿ. ಸೊ ಔಟ್ಪುಟ್ ಹೇಗೆ ಬರುತ್ತೆ, ವೇಟ್ ಆ್ಯಂಡ್ ವಾಚ್. ನೋಡಿ ಬೊಕ್ಕೆ ಯಾವ ಥರ ಮಾಡೋದು ಅಂತ ನೋಡಿ. ಇದು ಫ್ಲವರ್ ಬೊಕ್ಕೆ ಕೊಡ್ತಾರಲ್ಲ, ಆ ಥರ ಅಲ್ಲ, ಇದು ಡೆಕೋರೇಷನ್ ಬೊಕ್ಕೆ. ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಕೋಲ್ಡ್ ಆಗಿರೋದ್ರಿಂದ. ನೋಡಿ, ಬೊಕ್ಕೆ ಈ ಥರ ಮಾಡ್ತಾರೆ. ಆಮೇಲೆ ಫುಲ್ ಔಟ್ಪುಟ್ ತೋರಿಸ್ತೀನಿ, ಇವಾಗಲೇ ತೋರಿಸಲ್ಲ, ನೋಡ್ಕೊಳ್ಳಿ ಸಾಕು. ಗೈಸ್ ಸಿ ಹೌ ಇಟ್ ಟರ್ನ್ಡ್ ಔಟ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ವೆಲ್ಕಮ್ ಬೋರ್ಡು, ಇದನ್ನ ಆಚೆಗಡೆ ಇಡ್ತೀವಿ. ಬನ್ನಿ ನೋಡಿ, ಇದು ಎಲ್ಲ ಬೊಕ್ಕೆಸ್ ಎಲ್ಲ ರೆಡಿ ಇದೆ. ಬೊಕ್ಕೆ ಎಲ್ಲ ಮಾಡಿದ್ದೀವಿ ನೋಡಿ. ಬರೋರ್ಗೆ ಹಿಂಗೆ ಗೊತ್ತಾಗತ್ತೆ. ಚೆನ್ನಾಗಿದ್ಯಾ?
ಇವಾಗ ಟಿಫನ್ ಕಸ್ಟಮರ್ ಟಿಫನ್ ಮಾಡಿ ಅಂತ ಫೋರ್ಸ್ ಮಾಡ್ತಿದ್ರು. ಅದಕ್ಕೆ ಟಿಫನ್ ಮಾಡ್ಕೊಂಡಿದ್ದೆ. ಎಸ್ ಎಸ್ ಗೈಸ್, ಫೈನಲಿ ಎಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡು ಕ್ಲೈಂಟು ಎಲ್ಲ ನೋಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ದೆನ್ ಅದಾದಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಬಂದೆ. ಇವಾಗ ಆಲ್ಮೋಸ್ಟ್ ನಾನು ನೈಟ್ 1-2 hours ಅಷ್ಟೇ ಅನಿಸುತ್ತೆ ಮಲ್ಕೊಂಡಿರೋದು. ಐ ಹ್ಯಾವೆಂಟ್ ಸ್ಲೆಪ್ ಲೈಕ್ ನೆನ್ನೆಯಿಂದ. ಸೊ ಐ ಆಮ್ ಸ್ಲೀಪಿಂಗ್, ಐ ಆಮ್ ವೆರಿ ಟಯರ್ಡ್ ಅಂತಲೇ ಹೇಳ್ಬೋದು. ಐ ಕುಡಂಟ್ ಲೈಕ್ ಓಪನ್ ಮೈ ಐಸ್. ಅಲ್ಲಿ ಅಂತೂ ನನಗೆ ಆಗ್ತಾನೆ ಇರಲಿಲ್ಲ ಈವೆಂಟಲ್ಲಿ. ಐ ವಾಸ್ ಕಂಟ್ರೋಲಿಂಗ್. ಇವಾಗ ಬಂದು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟು ಇವಾಗ ಬಂದು ಐ ಆಮ್ ರೆಸ್ಟಿಂಗ್ ನಾವು. ಸೊ ಇಲ್ಲೇ ಇರೋದು ಇವೆಂಟು ನಿಯರ್ ಬೈಯೇ. ಸೊ ಅದಕ್ಕೆ ಐ ಕೇಮ್ ಬ್ಯಾಕ್ ಹೋಮ್. ದೆನ್ ಐ ವಿಲ್ ಸಿ ಯು ಲೇಟರ್. ಬಾಯ್. ಇವಾಗ ಮಲ್ಕೊಂಡು ಫ್ರೆಶ್ ಅಪ್ ಆಗಿ ಇದ್ದೆ. ನಮ್ಮ ಮಮ್ಮಿಗೆ ಯೋಗ ಕ್ಲಾಸಿಗೆ ಬಿಡ್ಬೇಕಂತೆ. ಯೋಗ ಕ್ಲಾಸಿಗೆ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಿದ್ಯಾ ಬಿಡು. ಹಿಂಗೆ 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 ಬಂದು ನೋಡ್ಕೊಂತಾರೆ. ಎಲ್ಲಡೆ ಚೆನ್ನಾಗಿ ಕಾಣ್ತಿದ್ಯಾ? ಸೂಪರ್. ಯಾವ್ದ್ರಲ್ಲೂ iPhone 17 Pro Max. ನಡಿ. ಮಾತೇ ಇಲ್ಲ. 17 Pro ಅಂತ. ನಡಿ. ಲೇಟ್ ಆಯ್ತು. ನಾಳೆ ದಿವಸ ಗುಂಡಿ ಬಂದಿರ್ತಾರೆ. ನಾನು ಹೋಗೋಷ್ಟೊತ್ತು ಖಾಲಿ. ಅದಕ್ಕೆ ಹೋಗ್ತಾ ಇದ್ದೀನಿ. ಎಕ್ಸೈಸ್ ಎಲ್ಲ ಹೆಂಗ್ ಮಾಡಿದೀಗ ಅದೇ ಥರ ಇದೆ. ಒಂದು 3 hour ಫಂಕ್ಷನ್ ಅಷ್ಟೇ. ಹೆಂಗ್ ಮಾಡಿದ್ವಿ ಇದೇ ಥರ ಇದೆ ಸೆಟಪ್. ಏನು ಚೇಂಜಸ್ ಆಗಿಲ್ಲ. ಅದನ್ನೆಲ್ಲ ರಿಮೂವ್ ಮಾಡಿ ಹೋಗ್ತೀನಿ. ಎಸ್ ಗೈಸ್, ಇವಾಗ ಎಲ್ಲ ಮುಗಿಸ್ಕೊಂಡು ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಗೋಡನ್ಗೆ ಹೋಗಿ ಐಟಮ್ ಎಲ್ಲ ಅನ್ಲೋಡ್ ಮಾಡಿ ಬಂದಿದ್ದೀನಿ. ಯಾರೆಲ್ಲ ಅನ್ಕೊತಿರ್ಬೋದು ಈ ಈವೆಂಟ್ ಎಷ್ಟು ಈಸಿ ಹೇಗೆ ಅಂತೆಲ್ಲ ಅನ್ಕೊತಿದ್ರೆ ತುಂಬ ಕಷ್ಟ ಇದೆ. ಲೈಫ್ ಈಸ್ ವೆರಿ ಟಫ್. ಈವೆಂಟ್ ಅಂತನೆಲ್ಲ ಲೈಫ್ ಈಸ್ ವೆರಿ ಟಫ್ ಅಷ್ಟೇ. ಇವತ್ತು ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತಂದರೆ ಇಷ್ಟು ಮಾಡಿದ್ದೀನಿ. ಎಷ್ಟಿದೆ ಅಮೌಂಟ್ ಇರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ಈ ಅಮೌಂಟ್ ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ ಶೋ ಆಫ್ ಮಾಡೋದಕ್ಕೆಲ್ಲ ತೋರಿಸ್ತಿಲ್ಲ ಗೈಸ್. ಅನ್ಕೋಬೋದು ಏನು ಶೋ ಆಫ್ ಮಾಡ್ತಿದ್ದಾಳೆ, ಹಿಂಗೆ ಇಷ್ಟು ದುಡ್ದುಬಿಟ್ಟಿದ್ದೀನಿ ಹಾಗೆ ಹೀಗೆ, ದುಡ್ದಿರೋದು ಇಷ್ಟಕ್ಕೆ ಅಂತಲ್ಲ. ನೋ ತೋರಿಸ್ತಿರೋದು ಎಂತಕ್ಕೆ ಅಂತಂದರೆ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವುಮೆನ್ಸ್ ಯಾರೆಲ್ಲ ಇದ್ದೀರಾ, ಗರ್ಲ್ಸ್ ನನ್ನಂಥ ಏಜ್ ಅವ್ರು ಇರ್ಬೋದು, ಓರ್ ಯಂಗ್ಸ್ಟರ್ಸ್, ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿ ಇಂಡಿಪೆಂಡೆಂಟ್. ಯಾರು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಲೈಫಲ್ಲಿ. ಸೊ ನಿಮ್ಮ ಪೇರೆಂಟ್ಸ್ ಮೇಲಿರ್ಬೋದು, ಇಲ್ಲ ನಿಮ್ಮ ಕ್ಲೋಸ್ಡ್ ಒನ್ಸ್ ಮೇಲಿರ್ಬೋದು. ಡೋಂಟ್ ಡಿಪೆಂಡ್, ಬಿಕಾಸ್ ಎವ್ರಿಥಿಂಗ್ ನೀಡ್ಸ್ ಮನಿ ಇದ್ರೇ ಗೈಸ್ ಎಲ್ಲ. ಇಲ್ಲ ಅಂದರೆ ಏನು ಗೊತ್ತಾ, ಯಾರೂ ನಿಮ್ಗೆ ರೆಸ್ಪೆಕ್ಟ್ ಮಾಡಲ್ಲ. ನೋ ಬಡಿ ರೆಸ್ಪೆಕ್ಟ್ಸ್ ಯು. ಸೊ ನಿಮಗೆ ಅರ್ನ್ ಮಾಡ್ತಿದ್ರೆ ಯುಲ್ ಬಿ ದಟ್ ಕಾನ್ಫಿಡೆಂಟ್, ಲೈಕ್ ಜೀವನದಲ್ಲಿ ಏನೇ ಆಗಲಿ ಗುರು, ಐ ವಿಲ್ ಬಿ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಹೆಂಗಿರ್ತೀನಿ ನನಗೆ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಫಿಯರ್ ಅನ್ನೋದು ಹೋಗಿ ಬಿಡುತ್ತೆ ಗೈಸ್. ಬಿಸ್ನೆಸ್ ಮಾಡಿ. ಯಾರೆಲ್ಲ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ, ನಾನು ಇನ್ನೂ ಕಂಪ್ನೀಲಿದ್ದೀನಿ, ನೆಕ್ಸ್ಟ್ ಇಯರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆ ಡಿಸಿಷನ್ ಇವಾಗಲೇ ತೊಗೊಳ್ಳಿ. ಮಾಡಬೇಕಂತ ಅಂದ್ಕೊಂಡಿರೋರು ಪ್ಲೀಸ್ ಮಾಡಿ ಬಿಸ್ನೆಸ್ನ. ಇವತ್ತು ಲಾಸ್ ಆಗ್ಬೋದು. ಇವಾಗ ನಾನು ನೋಡಿ 6 years ಆಯಿತು ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನನ್ನ ಜರ್ನಿ, ಈವೆಂಟ್ ಲೈಫು, ನಾನು ಏನು ಮಾಡ್ತೀನಿ ಅನ್ನೋದನ್ನೆಲ್ಲ. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು, ಅವಾಗ ನಾನು ಇಷ್ಟೇ ಮಾಡ್ತಿರ್ಲಿಲ್ಲ ಅಲ್ವಾ. ಸೊ ಎಲ್ಲನೂ ಹಂಗೆ. ಇವತ್ತು ನಾನು ಮಾಡ್ತಿರ್ಬೋದು, ಇವತ್ತು ಸಕ್ಸಸ್ಫುಲ್ ಆಗಿರ್ಬೋದು, ಬಟ್ ದಟ್ ಡೇ ಐ ಸ್ಟಾರ್ಟೆಡ್ ಇಟ್ ಫ್ರಮ್ ದ ಬಿಗಿನಿಂಗ್. 1000 rupees 500 ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಬಿಸ್ನೆಸ್ನ. ಸೊ ಆ ಥರ ಎಲ್ಲ. ಆ್ಯಂಡ್ ಆಲ್ ದ ಡೇ ವೋಂಟ್ ಬಿ ದ ಸೇಮ್ ಡೇ. ಓಕೆ, ಎಲ್ಲ ದಿವಸನೂ ಪ್ರಾಫಿಟ್ ಆಗುತ್ತೆ ಅಂತಲ್ಲ, ಎಲ್ಲ ದಿವಸನೂ ಲಾಸ್ ಆಗುತ್ತೆ ಅಂತಲ್ಲ. ಸೊ ಇಂಡಿಪೆಂಡೆಂಟ್ ಆಗಿರಿ ಅಷ್ಟೇ, ಯಾರ ಮೇಲೂ ಡಿಪೆಂಡೆಂಟ್ ಆಗಿರಬೇಡಿ ಅಷ್ಟೇ ಗೈಸ್ ನಾನು ಹೇಳೋದು. ಸೊ ಅದು ನಾನು ಕಲ್ತಿದ್ದೀನಿ. ಇಷ್ಟೋ ಇಯರ್ ನಾನು ಕೆಲಸ ಮಾಡ್ತಾ ಜನ ಹೇಗೆ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ, ಇಫ್ ಯು ಹ್ಯಾವ್ ದ ಮನಿ, ಇಫ್ ಯು ಡೋಂಟ್ ಹ್ಯಾವ್ ದ ಮನಿ ಅನ್ನೋದನ್ನ ಎಲ್ಲ ನೋಡಿದ್ದೀನಿ ನಾನು. ಸೊ ಅದನ್ನು ನಾನು ನಿಮಗೂ ಹೇಳ್ತಿದ್ದೀನಿ ಅಷ್ಟೇ. ಇಷ್ಟೇ ಗೈಸ್ ನನ್ನ ಮೋಟಿವೇಶನ್ ಇವತ್ತಿಗೆ. ಸೊ ನೋಡಿದ್ರಲ್ಲ ಹೇಗೆಲ್ಲ ನಾನು ಕೆಲಸ ಮಾಡಿದೆ, ಏನೆಲ್ಲ ಮಾಡ್ತೀನಿ ನಾನು ಅಂತ. ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜಾನು ವ್ಲಾಗ್ಸ್ ಅಂತ ಇದೆ,
ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಮ್ಮಮ್ಮ ಬಂದರು. ಸೊ ಗೈಸ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.